ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಸ್ಟೋರಿ ಇದ್ದೀನಿ. ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ. ನಿಮ್ಮ ಕಾಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೋರಿ ಮುಂದುವರಿಸಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ಟೋರಿ ಮುಂದುವರಿಸ್ತೀವಿ, ಇಲ್ಲ ಅಂದರೆ ಎಂಡ್ ಮಾಡ್ತೀವಿ. ಹಸೆಮಣೆಯ ಹಣೆಬರಹ ಭಾಗ 1. ಹೈದರಾಬಾದ್ ನಗರ ಅದು ಮಧ್ಯಮ ವರ್ಗದ ಜನರು ವಾಸಿಸುವ ಒಂದು ಸಾಮಾನ್ಯ ಏರಿಯಾ. ಅಲ್ಲಿನ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆಯ ಸಿದ್ಧತೆಗಳು ನಡೆಯುತ್ತಿವೆ. ಮಂಟಪವೆಲ್ಲ ಹಸಿರು ತೋರಣಗಳಿಂದ, ಬಣ್ಣ ಬಣ್ಣದ ಹೂವುಗಳಿಂದ ಸುಂದರವಾಗಿ ಅಲಂಕೃತಗೊಂಡಿದೆ. ಬಂದಿರುವ ನೆಂಟರೆಷ್ಟರು ಬಂಧು ಮಿತ್ರರಿಂದ ಕಲ್ಯಾಣ ಮಂಟಪವೆಲ್ಲ ಕಳೆಗಟ್ಟಿದೆ. ಆಗಲೇ ಟೆನ್ಷನ್ನಿಂದ ಮದುಮಗಳ ಗೆಳತಿ ಏಕಾಏಕಿ ಈಗೀಗಲೇ ಈ ಮದುವೆ ಯಾಕೋ ಎಂದುಕೊಳ್ಳುತ್ತಾ ಮಂಟಪದ ಮುಂದೆ ಆಟೋದಿಂದ ಇಳಿದು ಒಳಗೆ ನಡೆಯುತ್ತಾಳೆ. ಆಕೆ ಬರುವಷ್ಟರಲ್ಲಿ ಮದುಮಗ ಮತ್ತು ಮದುಮಗಳು ಮಣೆ ಮೇಲೆ ಕುಳಿತು ಏನೋ ಪೂಜೆ ಮಾಡುತ್ತಿದ್ದಾರೆ. ಅದನ್ನು ನೋಡಿದರೆ ಆಗಲೇ ಮದುವೆ ಶಾಸ್ತ್ರಗಳು ಶುರುವಾಗಿವೆ ಎಂದು ಅರ್ಥ ಮಾಡಿಕೊಂಡು ಮದುಮಗಳ ಹತ್ತಿರ ಹೋಗಲು ಸಾಧ್ಯವಾಗದೆ ಮೊದಲನೇ ಸಾಲಿನಲ್ಲಿ ಕುಳಿತು ಮದುವೆಯನ್ನು ನೋಡುತ್ತಿರುತ್ತಾಳೆ. ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ದಾರೆ. ಮದುಮಗಳ ಚಿಕ್ಕಮ್ಮ ಕಲ್ಯಾಣ ಮಂಟಪದಲ್ಲೆಲ್ಲ ಓಡಾಡುತ್ತಾ ಭಾರಿ ಗಡಿಬಿಡಿ ಮಾಡುತ್ತಿದ್ದಾಳೆ. ಕೆಲಸದವರಿಗೆ ಎಲ್ಲ ಕೆಲಸಗಳನ್ನು ವಹಿಸುತ್ತಿದ್ದಾಳೆ. ಮದುಮಗಳ ತಂದೆ ಪಾರ್ಶ್ವವಾಯು ಅಂದರೆ ಪ್ಯಾರಾಲಿಸಿಸ್ ಬಂದಿರುವುದರಿಂದ ಅಲ್ಲೇ ಒಂದು ಕುರ್ಚಿಯಲ್ಲಿ ಕುಳಿತು ನಡೆಯುತ್ತಿರುವ ಮದುವೆಯನ್ನು ನೋಡುತ್ತಿದ್ದಾರೆ. ಇಷ್ಟರಲ್ಲಿ ಪುರೋಹಿತರು ವಧುವರರಿಗೆ ವಸ್ತ್ರ ಬದಲಾಯಿಸಿಕೊಂಡು ಬರಲು ಹೇಳಿದಾಗ ಮದುಮಗಳು ರೂಮಿನೊಳಗೆ ಹೋದಳು. ಮದುಮಗ ಕೂಡ ಬಟ್ಟೆ ಬದಲಾಯಿಸಿಕೊಂಡು ಬರಲು ಹೋದನು. ಹೈದರಾಬಾದ್ನ ಜುಬ್ಲಿ ಹಿಲ್ಸ್ ಏರಿಯಾ ಶ್ರೀಮಂತರು ಹೆಚ್ಚಾಗಿ ವಾಸಿಸುವ ಪ್ರದೇಶ. ಎಲ್ಲ ರೀತಿಯ ಸೌಕರ್ಯಗಳು ಸೌಲಭ್ಯಗಳೊಂದಿಗೆ ಸಂಪೂರ್ಣ ಐಷಾರಾಮಿಯಾಗಿರುವ ಅತಿ ದೊಡ್ಡ ಮ್ಯಾನ್ಸನ್ ಅಂದರೆ ಬಂಗಲೆ ಅದು. ಆ ಬಂಗಲೆಯಲ್ಲಿ ತನ್ನ ಬೆಡ್ರೂಮ್ನ ಕಿಂಗ್ ಸೈಜ್ ಬೆಡ್ ಮೇಲೆ ಒಬ್ಬ 27 ವರ್ಷದ ಯುವಕ ಆರಾಮಾಗಿ ನಿದ್ದೆ ಮಾಡುತ್ತಿದ್ದಾನೆ. ರಾತ್ರಿ ತಡವಾಗಿ ಕಚೇರಿ ಕೆಲಸ ಮಾಡಿದ್ದರಿಂದ ಬೆಳಗಾದರೂ ಕೂಡ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ಲ್ಯಾಂಪ್ ಟೇಬಲ್ ಮೇಲಿದ್ದ ಅವನ ಫೋನ್ ರಿಂಗ್ ಆಗುತ್ತಿರುತ್ತದೆ. ಅದು ಕೇಳಿಸುತ್ತಿದ್ದರೂ ಕೂಡ ಅವನು ನಿದ್ದೆಯಿಂದ ಹೇಳುವುದಿಲ್ಲ. ಆ ಫೋನ್ ನಿಲ್ಲದೆ ಮತ್ತೆ ಮತ್ತೆ ರಿಂಗ್ ಆಗುತ್ತಲೇ ಇರುತ್ತದೆ. ಅದು ಅವನ PA ಇಂದ ಬರುತ್ತಿದ್ದ ಫೋನ್ ಕಾಲ್. ಅವನು ಎಷ್ಟೊತ್ತಾದರೂ ಫೋನ್ ರಿಸೀವ್ ಮಾಡದೇ ಇದ್ದಾಗ ಇಲ್ಲಿ PAಗೆ ಬೆವರು ಸುರಿಯುತ್ತಿರುತ್ತದೆ. ತನ್ನ ಬಾಸ್ ಎಂಥ ರಾಕ್ಷಸನೋ, ತಾನು ಇಷ್ಟಪಟ್ಟಿದ್ದು ತನಗೆ ಸಿಗದಿದ್ದರೂ ಅಥವಾ ತಾನು ಹೇಳಿದ ಕೆಲಸ ಮಾಡದಿದ್ದರೂ ಎದುರಿನವರನ್ನು ಏನು ಮಾಡಲು ಹಿಂದೇಟು ಹಾಕದ ಮೋಸ್ಟ್ ಡೇಂಜರಸ್ ಪರ್ಸನ್ ಅಂದರೆ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಎಂದು ಆ PAಗೆ ಗೊತ್ತು. ಅದಕ್ಕೆ ಆ PAಗೆ ಅಷ್ಟು ಭಯ. ಅವನು ಹೇಳಬೇಕಾದ ವಿಷಯ ಬಹಳ ಮುಖ್ಯವಾದದ್ದು. ತುರ್ತಾಗಿ ಆ ವಿಷಯ ತನ್ನ ಬಾಸ್ಗೆ ಹೇಳದಿದ್ದರೆ ಆಮೇಲೆ ಅವನು ಜನಗಣತಿಯಲ್ಲಿಯೇ ಕಾಣಿಸುವುದಿಲ್ಲ. ಈ ವಿಷಯ ಅವನಿಗೆ ಹೇಳದಿದ್ದಕ್ಕೆ ಅವನನ್ನು ಜೀವಂತವಾಗಿ ಮಣ್ಣಲ್ಲಿ ಹೂತು ಬಿಡುತ್ತಾನೆ. ಹಾಗಂತ ಫೋನ್ ರಿಸೀವ್ ಮಾಡದಿದ್ದರೂ ನಿಲ್ಲಿಸದೆ ಮಾಡುತ್ತಿದ್ದರೆ ಅವನ ನಿದ್ದೆ ಹಾಳು ಮಾಡಿದ್ದಕ್ಕೆ ಕೊಲ್ಲಲು ಸಹ ಹಿಂಜರಿಯುವುದಿಲ್ಲ. ಇವನೊಂದಿಗೆ ಹೇಗೆ ಬಾಳೋದು ಎಂದುಕೊಳ್ಳುತ್ತಾ ಟೆನ್ಷನ್ನಿಂದ ಮತ್ತೊಮ್ಮೆ ಕಾಲ್ ಮಾಡುತ್ತಾನೆ ಆ PA. ಅದಾಗಲೇ 4 ಬಾರಿ ರಿಂಗ್ ಆಗಿ ನಿಂತು ಹೋಗಿರುತ್ತದೆ ಆ ಫೋನ್. ಆದರೂ ಕೂಡ ಅವನು ಕಾಲ್ ಎತ್ತುವುದಿಲ್ಲ. ಇನ್ನೇನು ಕೊನೆಯ ಪ್ರಯತ್ನವಾಗಿ ಮತ್ತೊಮ್ಮೆ ಮಾಡುತ್ತಾನೆ ಆ PA. ನಿಲ್ಲದೆ ರಿಂಗ್ ಆಗುತ್ತಿರುವ ಫೋನ್ ಸೌಂಡ್ಗೆ ಕಿರಿಕಿರಿ ಮಾಡಿಕೊಳ್ಳುತ್ತಾ, ಯಾವನೋ ಅವನು ಮುಂಜಾನೆ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇರೋದು. ಅವನಿಗೆ ಈ ಭೂಮಿ ಮೇಲೆ ಬದುಕೋ ಆಸೆ ಇಲ್ವಾ? ಬೆಳ್ಳಂಬೆಳಿಗ್ಗೆ ಅವನ ಸಾವಿಗೆ ಅವನೇ ಮುಹೂರ್ತ ಇಟ್ಕೊಳ್ತಿದ್ದಾನೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಟೇಬಲ್ ಲ್ಯಾಂಪ್ ಮೇಲೆ ಕೈ ಇಟ್ಟು ಫೋನ್ಗಾಗಿ ಹುಡುಕುತ್ತಿರುತ್ತಾನೆ. ಅದು ಕೈಗೆ ಸಿಕ್ಕ ಕೂಡಲೇ ಕಣ್ಣುಗಳನ್ನು ಬಿಡದೆಯೇ ನಿದ್ದೆಗಣ್ಣಿನಲ್ಲೇ ಫೋನ್ ರಿಸೀವ್ ಮಾಡಿ, ಹಲೋ, ಯಾವನೋ ಅದು ನನ್ನ ನಿದ್ದೆ ಡಿಸ್ಟರ್ಬ್ ಮಾಡ್ತಿರೋದು ಎಂದು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಿದ ತಕ್ಷಣ ಆ ಧ್ವನಿಯಲ್ಲಿದ್ದ ಗಡಸುತನಕ್ಕೆ ಇಲ್ಲಿ PAಗೆ ಮೈಯೆಲ್ಲ ಬೆವರು ಸುರಿಯುತ್ತದೆ. ತನ್ನ ಬಾಸ್ ಧ್ವನಿಯಲ್ಲಿದ್ದ ಗಂಭೀರತೆಗೆ ಭಯಗೊಂಡು ಗಂಟಲಿನಿಂದ ಮಾತು ಹೊರಬರದೇ ಇದ್ದಾಗ, ಯಾವನೋ ಅವನು ನನ್ನ ನಿದ್ದೆ ಹಾಳು ಮಾಡಿದ್ದಲ್ಲದೆ ಫೋನ್ ಮಾಡಿ ಮಾತನಾಡ್ತಿಲ್ಲ ಎಂದು ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ಕೇಳಿದಾಗ, ಅದು ಸರ್,
ನಾನು ನಿಮ್ಮ ಎ ಎನ್ನುತ್ತಾನೆ ಬಹಳ ಕಷ್ಟಪಟ್ಟು. ಅದನ್ನು ಕೇಳಿ ಅವನ ಗಂಟಲಲ್ಲಿದ್ದ ಭಯಕ್ಕೆ ಸಮಾಧಾನಗೊಂಡು, ಏನು ಭೂಮಿ ಮೇಲೆ ಬದುಕೋ ಆಸೆ ಇಲ್ವಾ? ಬೆಳ್ಳಂಬೆಳಿಗ್ಗೆ ನಾನು ಫೋನ್ ಎತ್ತದಿದ್ದರೂ ಬಿಡದೆ ಮಾಡ್ತಾ ಇದ್ದೀಯಾ? ನನ್ನ ನಿದ್ದೆ ಕೆಡಿಸಿದ್ರೆ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಎನ್ನುತ್ತಿದ್ದರೆ, ಗೊತ್ತು ಸರ್, ಆದರೆ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ನಿಮಗೆ ಹೇಳದಿದ್ದರೆ ಈ ವಿಷಯ ನಿಮಗೆ ಗೊತ್ತಾದ ಮೇಲೆ ನನಗೆ ಯಾಕೆ ಹೇಳಿಲ್ಲ ಅಂತ ನೀವು ನನ್ನನ್ನು ಬದುಕಲು ಬಿಡಲ್ಲ. ಅದಕ್ಕೆ ಧೈರ್ಯ ಮಾಡಿ ಇಷ್ಟು ಸಲ ಫೋನ್ ಮಾಡಿದೆ ಸರ್ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದ ತಕ್ಷಣ ಎ ಗಂಟಲಲ್ಲಿ ಕೇಳಿಸಿದ ನಡುಕಕ್ಕೆ ಅವನ ಹುಬ್ಬುಗಳು ಗಂಟೆಕ್ಕುತ್ತವೆ. ಏನು ಅಷ್ಟೊಂದು ಇಂಪಾರ್ಟೆಂಟ್ ಮ್ಯಾಟರ್ ಆದರೆ ಹೊರತು ಅವನು ಇಂಥ ಸಾಹಸ ಮಾಡಲಾರ ಎಂದು ತಿಳಿದು, ವಿಷಯ ಏನು ಅಂತ ಹೇಳು ಎಂದು ಗಂಭೀರವಾಗಿ ಕೇಳುತ್ತಾನೆ. ಫೋನ್ನಲ್ಲಿ ಭಯದಿಂದಲೇ ವಿಷಯವೇನು ಅಂತ ಆ ಎ ಹೇಳಿದ ಕೂಡಲೇ ಮುಚ್ಚಿದ್ದ ಕಣ್ಣುಗಳನ್ನು ಒಮ್ಮೆಲೆ ಬಿಟ್ಟ ಅವನ ಕಣ್ಣುಗಳು ಎ ಹೇಳಿದ ಮಾತಿಗೆ ಕ್ಷಣಾರ್ಧದಲ್ಲಿ ಕೆಂಡದಂತೆ ಕೆಂಪಾಗಿ ಬಿಡುತ್ತವೆ. ಎಲ್ಲವನ್ನೂ ಕೇಳಿಸಿಕೊಂಡ ಅವನು ಕೋಪದಿಂದ ಗಟ್ಟಿಯಾಗಿ ಮುಷ್ಟಿ ಬಿಗಿದು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಒಂದು ಗುದ್ದು ಗುದ್ದಿದ ತಕ್ಷಣ ಟೇಬಲ್ ಮೇಲಿದ್ದ ಲ್ಯಾಂಪ್ ಕೆಳಗೆ ಬಿದ್ದು ಡಮಾರ್ ಎಂದು ಶಬ್ದ ಮಾಡುತ್ತಾ ಚೂರು ಚೂರಾಗಿ ಹೊಡೆದು ಹೋಗುತ್ತದೆ. ಆ ಶಬ್ದ ಫೋನ್ನಲ್ಲೂ ರೀಸೌಂಡ್ನಂತೆ ಕೇಳಿಸುತ್ತಿದ್ದರೆ ಅದನ್ನು ಕೇಳಿದ ಎಗೆ ಎದೆ ಹೊಡೆದು ಹೋಗುವಂತಾಗುತ್ತದೆ. ಅದನ್ನು ನೋಡಿ ಅವನು ಎಷ್ಟು ಕೋಪದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾ, ಸರ್, ಈಗ ನಾನು ಏನು ಮಾಡಬೇಕು ಹೇಳಿ ಎಂದು ಮತ್ತೊಮ್ಮೆ ನಡುಗುವ ಧ್ವನಿಯಲ್ಲಿ ಕೇಳುತ್ತಾನೆ. ಇನ್ನು ಎಷ್ಟು ಟೈಮ್ ಇದೆ ಎಂದು ಗುಡುಗಿದಂತೆ ಕೇಳಿದಾಗ, ಇನ್ನೊಂದು ಅರ್ಧ ಗಂಟೆ ಇದೆ ಸರ್ ಎನ್ನುತ್ತಾನೆ. ಓಕೆ, ನಾನು ಈಗಲೇ ಹೊರಟು ಬರ್ತಿದ್ದೀನಿ ಎಂದು ಆ ಎಗೆ ಮತ್ತೊಮ್ಮೆ ಏನು ಮಾಡಬೇಕೆಂದು ಹೇಳಿ ತಕ್ಷಣ ಎದ್ದು ವಾಶ್ರೂಮ್ಗೆ ಹೋಗಿಬಿಡುತ್ತಾನೆ. 5 ನಿಮಿಷದಲ್ಲಿ ಫ್ರೆಶ್ ಅಪ್ ಆಗಿ ಬಂದ ಅವನು ವಾರ್ಡ್ರೋಬ್ನಿಂದ ಡ್ರೆಸ್ ತೆಗೆದುಕೊಂಡು ಹಾಕಿಕೊಂಡು ಮೊಬೈಲ್ ಕೈಗೆತ್ತಿಕೊಂಡು ಕೆಳಗೆ ಹೋಗಿಬಿಡುತ್ತಾನೆ. ಅವನು ಕೆಳಗೆ ಬರುವಷ್ಟರಲ್ಲಿ 24/7 ಅವನಿಗೆ ಲಭ್ಯವಿರುವ ಡ್ರೈವರ್ ಕಾರ್ ಸಮೇತ ರೆಡಿಯಾಗಿದ್ದರೆ ಅವನ ಕೈಯಿಂದ ಕಾರ್ ಕೀಸ್ ಇಸ್ಕೊಂಡು, ಡ್ರೈವರ್ ಬೇಡ ಎಂದು ಹೇಳಿ ತಾನೇ ಡ್ರೈವ್ ಮಾಡುತ್ತಾ ಕಾರನ್ನು ಹೈದರಾಬಾದ್ ರಸ್ತೆಗಳ ಮೇಲೆ ಓಡಿಸುತ್ತಾ ಅರ್ಧ ಗಂಟೆಯ ಪ್ರಯಾಣವನ್ನು 1/4 ಗಂಟೆಯಲ್ಲಿ ಮುಗಿಸಿ ಅಲ್ಲಿಗೆ ತಲುಪುತ್ತಾನೆ. ಇಕ್ಕಟ್ಟಾದ ಬೀದಿಗಳಲ್ಲಿ ವೇಗವಾಗಿ ನುಗ್ಗಿ ಬರುತ್ತಿರುವ ಬೆಂಚ್ ಕಾರನ್ನು ನೋಡಿ ಅದು ತನ್ನ ಬಾಸ್ನದ್ದೇ ಎಂದು ಅರ್ಥ ಮಾಡಿಕೊಂಡು ಆ ಕಾರಿನ ಬಳಿಗೆ ಓಡಿ ಹೋಗುತ್ತಾನೆ ಆ ಎ. ಅವನು ಕಾರ್ನಿಂದ ಇಳಿದ ಕೂಡಲೇ ಉಸಿರು ಬಿಡುತ್ತಾ ಓಡಿ ಬಂದ ಅವನ ಎ ಗುಡ್ ಮಾರ್ನಿಂಗ್ ಸರ್ ಎಂದು ಅವನಿಗೆ ಹೇಳಿದಾಗ, ವೆರಿ ಬ್ಯಾಡ್ ಮಾರ್ನಿಂಗ್ ಮಿಸ್ಟರ್ ಎನ್ನುತ್ತಾ, ಇಷ್ಟೆಲ್ಲ ಆಗ್ತಾ ಇದ್ರೆ ನೀನು ಏನು ಮಾಡ್ತಾ ಇದ್ದೆ? ಈ ವಿಷಯ ನನಗೆ ಬಿಡುವು ಮಾಡಿಕೊಂಡು ಇವಾಗ ಹೇಳ್ತಾ ಇದೀಯಾ ಎನ್ನುತ್ತಾ ಅವನ ಕತ್ತನ್ನು ತನ್ನ ಕೈಗಳಿಂದ ಬಿಗಿದು ಹಿಡಿದು ಭೂಮಿಯಿಂದ 2 ಇಂಚು ಗಾಳಿಯಲ್ಲಿ ಮೇಲಕ್ಕೆ ಎತ್ತುತ್ತಾನೆ ಅವನ ಬಾಸ್. ತನ್ನ ಬಾಸ್ ಕೋಪದ ಬಗ್ಗೆ ತಿಳಿದಿದ್ದ ಆ ವ್ಯಕ್ತಿ ಬಹಳ ಕಷ್ಟಪಟ್ಟು, ಸರ್, ನಾನು ಅವಳನ್ನು ಗಮನಿಸುತ್ತಲೇ ಇದ್ದೆ ಸರ್, ಆದರೆ ನಿನ್ನೆಯವರೆಗೂ ಎಂಥದ್ದೇ ವಿಷಯ ಗೊತ್ತಾಗಿಲ್ಲ. ನಾರ್ಮಲ್ ಆಗೇ ಇದ್ದರು. ಇವತ್ತು ಬೆಳಿಗ್ಗೆ ಏಕಾಏಕಿ ಇಷ್ಟು ಗಡಿಬಿಡಿ ನಡೀತಿದೆ ಎಂದು ಹೇಳಿದ ತಕ್ಷಣ ಅವನು ಹೇಳುವುದನ್ನು ಕೇಳಲು ಕಿಂಚಿತ್ತೂ ಆಸಕ್ತಿ ಇಲ್ಲದಂತೆ, ನಿಲ್ಲಿಸು ಎಂದು ಕೈ ಅಡ್ಡಲಾಗಿಟ್ಟು ಅವನನ್ನು ಎಸೆದು ಹೊಡೆದಂತೆ ದೂರಕ್ಕೆ ಎಸೆದು ಒಳಗೆ ಎಂಟ್ರಿ ಕೊಡುತ್ತಾನೆ. ಗೇಟ್ ಹತ್ತಿರ ಸುಂದರವಾಗಿ ಬರೆದಿದ್ದ ಮದುಮಗ ಮತ್ತು ಮದುಮಗಳ ಹೆಸರಿರುವ ಬೋರ್ಡನ್ನು ನೋಡಿ ಇನ್ನಷ್ಟು ಕೋಪ ಹೆಚ್ಚಾಗಿ ಮುಷ್ಟಿ ಬಿಗಿದಾಗ ಅವನ ಬೆಳ್ಳಗಿನ ಕೈಗಳ ಮೇಲೆ ಹಸಿರು ನರಗಳು ಉಬ್ಬಿಕೊಂಡು ಕಾಣಿಸುತ್ತವೆ. ಅವನು ಬಿಗಿದ ಮುಷ್ಟಿಯನ್ನು ನೋಡುತ್ತಿದ್ದರೇನೆ ಅವನು ಎಷ್ಟು ಕೋಪದಲ್ಲಿದ್ದಾನೆ ಎಂದು ಅರ್ಥವಾಗುತ್ತದೆ. ಆ ಕೋಪಕ್ಕೆ ಬೆಳ್ಳಗಿದ್ದ ಅವನ ಮುಖ ಕೆಂಪಗಾಗಲಾಗಿ ಹಾಗೆಯೇ ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ಒಳಗೆ ನಡೆದುಕೊಂಡು ಹೋಗಿಬಿಡುತ್ತಾನೆ. ಅಲ್ಲಿರುವವರೆಲ್ಲರೂ ಸಾಮಾನ್ಯ ಜನರಾಗಿರುವುದರಿಂದ ಸೂಟು ಬೂಟು ಧರಿಸಿ ಬೆಳ್ಳಗೆ 6.2 ಅಡಿ ಎತ್ತರದಲ್ಲಿ ದಪ್ಪಗಿನ ಸಿಲ್ಕಿ ಕೂದಲಿನೊಂದಿಗೆ 6 ಪ್ಯಾಕ್ ಜಿಮ್ ಬಾಡಿಯೊಂದಿಗೆ ಟಿವಿಯಿಂದ ಸಿಂಹದಂತೆ ನಡೆದುಕೊಂಡು ಬರುತ್ತಿರುವ ಅವನನ್ನು ನೋಡಿ ಕಲ್ಯಾಣ ಮಂಟಪದಲ್ಲಿದ್ದ ಎಲ್ಲರ ಕಣ್ಣುಗಳು ಅವನ ಮೇಲೆಯೇ ನೆಟ್ಟು ಬಿಡುತ್ತವೆ. ಯಾರು ಇವನು? ಇಲ್ಲಿಯವರೆಗೂ ಇವನನ್ನು ಎಲ್ಲಿಯೂ ನೋಡಿಲ್ಲವಲ್ಲ ಎಂದು ಒಬ್ಬ ಮಹಿಳೆ ಅಂದರೆ, ಈಗಷ್ಟೇ ಕಲ್ಯಾಣ ಮಂಟಪದ ಮುಂದೆ ಒಂದು ದೊಡ್ಡ ಬೆಂಚ್ ಕಾರ್ ಬಂದು ನಿಂತು ಆ ಕಾರಿನಿಂದ ಇವನು ಇಳಿದ ಎಂದು ಮತ್ತೊಬ್ಬರು ಅಂದರೆ,
ಅಷ್ಟು ದೊಡ್ಡ ಕೋಟ್ಯಾಧಿಪತಿಗೆ ಇಲ್ಲೇನು ಕೆಲಸ ಎನ್ನುತ್ತಾಳೆ ಇನ್ನೊಬ್ಬ ಮಹಿಳೆ. ಎಲ್ಲರೂ ಹಾಗೆ ಕಿವಿಯಲ್ಲಿ ಪಿಸುಗುಟ್ಟಿಕೊಳ್ಳುತ್ತಲೇ ಅವನ ಸುಂದರವಾದ ರೂಪಕ್ಕೆ ಕಣ್ಣುಗಳನ್ನು ತಿರುಗಿಸಲಾಗದೆ ಅವನನ್ನೇ ನೋಡುತ್ತಿರುತ್ತಾರೆ. ಎಲ್ಲರ ಕಣ್ಣುಗಳು ತನ್ನ ಮೇಲೆಯೇ ಇವೆ ಎಂದು ತಿಳಿದಿದ್ದರೂ ಏನೂ ಮಾತನಾಡದೆ ಹೋಗಿ ಮೊದಲನೇ ಸಾಲಿನಲ್ಲಿ ಕಾಲ್ಮೇಲೆ ಕಾಲು ಹಾಕಿ ಕಣ್ಣಿಗೆ ಕಪ್ಪು ಗಾಗಲ್ಸ್ ಹಾಕಿಕೊಂಡು ಮಂಟಪದ ಕಡೆಗೆ ತೀಕ್ಷ್ಣವಾಗಿ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ ಅವನು. ಆ ಕನ್ನಡಕದ ಹಿಂದಿದ್ದ ಕೆಂಡದಂತಹ ಕಣ್ಣುಗಳು ಅಲ್ಲಿ ಯಾರಿಗೂ ಕಾಣಿಸುವುದಿಲ್ಲ. ಅಲ್ಲಿಯವರೆಗೂ ಮದುಮಗಳ ಕಡೆ ನೋಡುತ್ತಿದ್ದ ಅಂಜಲಿ ಪಕ್ಕಕ್ಕೆ ತಿರುಗಿದ ತಕ್ಷಣ ತನಗೆ 2 ಸೀಟುಗಳ ಅಂತರದಲ್ಲಿ ಕುಳಿತಿದ್ದ ಅವನನ್ನು ಅಲ್ಲಿ ನೋಡಿ ಈಗೇನು ನಡೆಯುತ್ತದೆಯೋ ಎಂದು ಟೆನ್ಷನ್ನಿಂದ ಉಗುರು ಕಚ್ಚಿಕೊಳ್ಳುತ್ತಾ ಮಂಟಪದ ಕಡೆಗೆ ಮತ್ತು ಅವನ ಕಡೆಗೆ ಬದಲಾಯಿಸಿ ನೋಡುತ್ತಿರುತ್ತಾಳೆ. ಅಲ್ಲಿಯವರೆಗೂ ಬೊಂಬೆಯಂತೆ ಕುಳಿತು ಪುರೋಹಿತರು ಹೇಳಿದ ಪೂಜೆಗಳನ್ನೆಲ್ಲ ಮಾಡುತ್ತಿದ್ದ ಮದುಮಗಳು ಎದುರಿಗಿದ್ದ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಒಮ್ಮೆಲೆ ಹೃದಯದ ಬಡಿತ ಹೆಚ್ಚಾಗಿ ಭಯ ಹುಟ್ಟಿ ಮೈಯೆಲ್ಲ ಬೆವೆತು ಹೋಗುತ್ತದೆ. ಆದರೂ ಕೂಡ ತನ್ನ ಗಾಬರಿಯನ್ನು ಬಚ್ಚಿಟ್ಟುಕೊಳ್ಳುತ್ತಾ ಪುರೋಹಿತರು ಹೇಳಿದ್ದನ್ನೆಲ್ಲ ಮಾಡುತ್ತಿರುತ್ತಾಳೆ. ಪಕ್ಕದಲ್ಲೇ ಇದ್ದ ಮದುಮಗನಿಗೂ ಕೂಡ ಎದುರಿಗೆ ಇದ್ದ ವ್ಯಕ್ತಿಯನ್ನು ನೋಡುತ್ತಿದ್ದರೆ ಭಯದಿಂದ ಎದೆಯಲ್ಲಿ ಡವಡವ ಎನ್ನುತ್ತಿದ್ದರೂ ಅದನ್ನು ಒಳಗೆ ಮುಚ್ಚಿಟ್ಟುಕೊಂಡು ಹೊರಗಡೆ ಗಂಭೀರವಾಗಿರಲು ಪ್ರಯತ್ನಿಸುತ್ತಿರುತ್ತಾನೆ. ಅಷ್ಟರಲ್ಲಿ ಪುರೋಹಿತರು ಮದುಮಗನ ಕೈಗೆ ತಾಳಿಬೊಟ್ಟು ಕೊಟ್ಟು ಹುಡುಗಿಯ ಕೊರಳಿಗೆ 3 ಗಂಟು ಹಾಕು ಎಂದು ಹೇಳಿದ ತಕ್ಷಣ ನಡುಗುತ್ತಿರುವ ಕೈಗಳಿಂದಲೇ ಆ ತಾಳಿಯನ್ನು ತೆಗೆದುಕೊಳ್ಳುತ್ತಾನೆ ಮದುಮಗ. ನಡುಗುತ್ತಿದ್ದ ಮದುಮಗನನ್ನು ನೋಡಿ ಒಂದು ಸ್ಯಾಡಿಸ್ಟಿಕ್ ನಗು ಅವನ ತುಟಿಗಳ ಮೇಲೆ ಹಾಗೆ ಬಂದು ಹೀಗೆ ಮಾಯವಾಗುತ್ತದೆ. ಮದುಮಗ ತಾಳಿ ಕಟ್ಟಲು ತಾಳಿಯನ್ನು ಕೈಗೇನೋ ತೆಗೆದುಕೊಂಡ. ಆದರೆ ತೀಕ್ಷ್ಣವಾಗಿ ತನ್ನ ಕಡೆಯೇ ಇದ್ದ ಆ ವ್ಯಕ್ತಿಯ ನೋಟವನ್ನು ನೋಡುತ್ತಾ ಹಣೆಯ ಮೇಲಿದ್ದ ಬೆವರನ್ನು ಕೈಯಲ್ಲಿದ್ದ ಕರ್ಚೀಫ್ನಿಂದ ಒರೆಸಿಕೊಳ್ಳುತ್ತಿರುತ್ತಾನೆ. ಅಯ್ಯೋ, ಇನ್ನೆಷ್ಟು ಹೊತ್ತು ಹಾಗೆಯೇ ತಾಳಿ ಹಿಡ್ಕೊಂಡು ಇರ್ತೀಯ? ಮುಹೂರ್ತ ಮೀರಿ ಹೋಗ್ತಿದೆ, ಮತ್ತೆ ರಾಹುಕಾಲ ಬಂದ್ಬಿಡುತ್ತೆ. ಬೇಗ ಹುಡುಗಿಯ ಕೊರಳಿಗೆ 3 ಗಂಟು ಹಾಕು ಎಂದು ಪುರೋಹಿತರು ಹೇಳುತ್ತಾರೆ. ಹಾಕ್ತಿದ್ದೀನಿ ಸ್ವಾಮಿ ಎನ್ನುತ್ತಾನೆಯೇ ಹೊರತು ತಾಳಿ ತೆಗೆದುಕೊಂಡು ಆ ಹುಡುಗಿಯ ಕೊರಳಿಗೆ ಕಟ್ಟಲು ಅವನಿಗೆ ಧೈರ್ಯ ಸಾಲುವುದಿಲ್ಲ. ಆದರೆ ಹೀಗೇನಾದರೂ ತಾಳಿ ಕಟ್ಟದಿದ್ದರೆ ತಾನು ಅಂದುಕೊಂಡಿದ್ದು ಎಂದಿಗೂ ನಡೆಯುವುದಿಲ್ಲವೆಂದ ಎಂದು ಇಲ್ಲದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಹುಡುಗಿಯ ಕುತ್ತಿಗೆಯ ಹತ್ತಿರ ತಾಳಿಯನ್ನು ತೆಗೆದುಕೊಂಡು ಹೋಗುವಷ್ಟರಲ್ಲಿ ಯಾವಾಗ ವಾಯುವೇಗದಲ್ಲಿ ಮಂಟಪದ ಮೇಲೆ ಬಂದನೋ ಗೊತ್ತಿಲ್ಲ. ಆದರೆ ಮದುಮಗನ ಎದೆಯ ಮೇಲೆ ಒಂದೇ ಒದೆ ಒದೆಯುತ್ತಾನೆ ಅವನು. ಅದರಿಂದ ಮಂಟಪದಿಂದ 4 ಹೆಜ್ಜೆ ದೂರಕ್ಕೆ ಹಾರಿ ಬೀಳುತ್ತಾನೆ ಮದುಮಗ. ಆ ಘಟನೆಗೆ ಮಂಟಪದಲ್ಲಿದ್ದವರೆಲ್ಲರೂ ಒಮ್ಮೆಲೆ ಶಾಕಾಗಿ ಏನು ನಡೆಯಿತೆಂದು ಅರ್ಥವಾಗದೆ ತಾವು ಕುಳಿತಿದ್ದ ಕುರ್ಚಿಗಳಿಂದ ಎದ್ದು ನಿಂತರೆ ಮದುಮಗಳು ಮಾತ್ರ ಅವನು ಮಾಡಿದ ಕೆಲಸಕ್ಕೆ ಬೊಂಬೆಯಂತೆ ಬಿಗಿದುಕೊಂಡು ಅವನ ಕಡೆಯೇ ನೋಡುತ್ತಿರುತ್ತಾಳೆ. ಆಕೆ ಸುಧಾರಿಸಿಕೊಳ್ಳುವಷ್ಟರಲ್ಲಿಯೇ ಅವನು ತಂದಿದ್ದ ತಾಳಿಯನ್ನು ತನ್ನ ಜೇಬಿನಿಂದ ತೆಗೆಯುತ್ತಾ ಅವಳ ಕೊರಳಿಗೆ 3 ಗಂಟು ಹಾಕಿ ಸ್ಯಾಡಿಸ್ಟಿಕ್ ನಗುವಿನೊಂದಿಗೆ ಅವಳನ್ನು ನೋಡುತ್ತಾನೆ. ಆಗಲೂ ಅವಳು ಪ್ರಜ್ಞೆಗೆ ಬರದಿದ್ದಾಗ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದ ತಕ್ಷಣ ಒಮ್ಮೆಲೆ ಪ್ರಜ್ಞೆಗೆ ಬಂದು ಏನಾಯಿತೆಂದು ನೋಡಿಕೊಳ್ಳುವಷ್ಟರಲ್ಲಿ ಅವನು ಕಟ್ಟಿದ ಅರಿಶಿಣದ ತಾಳಿ ಅವಳ ಕೊರಳಿನಿಂದ ಎದೆಯ ಮೇಲೆ ಜೋತಾಡುತ್ತಿರುತ್ತದೆ. ಈ ಕಥೆ ಮುಂದುವರಿಯುತ್ತದೆ. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ತಪ್ಪದೆ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.